ನಮ್ಮದು ಚೀಫ್ ಮಿನಿಸ್ಟರ್ ಮಿಸ್ಟರ್ ಕೆ ಸಿ ರೆಡ್ಡಿ ತುಂಬ ಸಪೋರ್ಟಿವ್ ಆಗಿತ್ತು. ವಿಮೆನ್ಸ್ ಎಜುಕೇಷನ್ ಆವಾಗ ಸ್ಟ್ರೆಸ್ ಮಾಡಿದ್ರು ನಮ್ಮ ಕಾಂಗ್ರೆಸ್. ಅಂದರೆ ಅವರಿಗೆ ವಿಮೆನ್ ವೆ ನಾಟ್ ಎಜುಕೇಟೆಡ್ ಎಕ್ಸ್ಪ್ಲಾಯ್ಟೆಡ್ ಇನ್ ಸೊಸೈಟಿ ಅಂತ. ಇವಾಗ ಪರವಾಗಿಲ್ಲ, ಬಿಕಾಸ್ ವಿಮೆನ್ ಆರ್ ಆಲ್ಸೋ ವರ್ಕಿಂಗ್ ಇನ್ ವೇರಿಯಸ್ ಫೀಲ್ಡ್ಸ್ ಆ್ಯಂಡ್ ವೇರಿಯಸ್ ಏರಿಯಾಸ್. ವಿ ಆಲ್ಸೋ ಹ್ಯಾವ್ ಬಿಕಮ್ ನೌ ಕೋಎಡ್ because we did not want to be isolated. The society consists of men and women, starting with the family. Appa amma ibru idare, then you have children, boys and girls. So it is a unit, complete unit. So we thought also that was the need, that we also exposed our students to a normal lifestyle, normal life, instead of isolating them. ಆಮೇಲೆ today especially Booker Award a woman ಅಷ್ಟೊಂದು 8th ಸ್ಟ್ಯಾಂಡರ್ಡ್ ತನಕ ಅವ್ರಿಗೆ ಓದೋಕ್ಕೂ ಬರೆಯೋಕ್ಕೂ ಬಂದಿಲ್ಲ ಅಂತ. ಇವಾಗ ಟು ಕಮ್ ಅಪ್ ಟು ದ್ಯಾಟ್ ಲೆವೆಲ್, ಅವರ ಸ್ಟೋರಿ ಕೇಳುವಾಗ ನಮ್ಮ ಜೊತೆ ಎಲ್ಲರೂ ಬರ್ಬೋದು ಮೇಲೆ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಟ್ಯಾಲೆಂಟ್ಸ್ ಇದೆ ಅಂತ ಒಂದು ನಮಗೊಂದು ಅವಕಾಶ ಸಿಗಬೇಕು, ಯಾರಾದರೂ ಹೊರಗಡೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಅದರಿಂದ ಎಲ್ಲರೂ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಮಾಡಲೇಬಹುದು. ಆ್ಯಂಡ್ ಸ್ಪೆಷಲಿ ಇದು by and large majority of our students right now are girls, and it is a good talk exposure for them. Amala hudukru, so it is a contribution of both men and women that which helps in the development of society. Sister Albina and said why don't you write here. So I want to know how your family, your friends have supported you, because you also said that your father was very encouraging. ನನ್ನ ಇಡೀ ಕುಟುಂಬ, ನನ್ನ ತಂದೆ, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಕೂಡ ನನ್ನ ಸಾಹಿತ್ಯದ ಈ ಪಯಣದಲ್ಲಿ ನನ್ನ ಜೊತೆ ಇದ್ದಾರೆ. ಎಲ್ಲರೂ ಕೂಡ ನನಗೆ ತುಂಬ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ. ಮತ್ತೆ ಬದುಕಿನಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಬಂದು ಬರವಣಿಗೆಯನ್ನ ಬಿಡಲೇಬೇಕು ನಾನು ಅನ್ನುವಂಥ ಒತ್ತಡಗಳು ಕೂಡ ಬಂದು, ಆವಾಗಲೂ ಕೂಡ ನನ್ನ ಇಡೀ ಕುಟುಂಬ ನನ್ನ ಬರವಣಿಗೆ ಕೊಡೋದು. ತುಂಬ ಖುಷಿ ಆಗುತ್ತೆ ನನ್ನ ತಿಳಿದು. ನೀವು ಸಪೋರ್ಟ್ ಬಗ್ಗೆ ಮಾತಾಡಿದ್ರಿ, ಹಾಗೇನೆ ನಿಮ್ಮ ಕಥೆಗಳು ಓದಿದ್ರೆ ನಿಮ್ಮ ಸ್ಟೈಲ್ ತುಂಬಾನೇ ಜೆಂಟಲ್ ಆಗಿದೆ, ಆದರೆ ತುಂಬಾ ಬೋಲ್ಡ್ ವಿಷಯಗಳನ್ನ ನೀವು ಅದರಲ್ಲಿ ಅಡ್ರೆಸ್ ಮಾಡ್ತೀರಾ. ಅದರಿಂದ ಯಾವತ್ತಾದ್ರೂ ನೀವು ಯಾವ್ದಾದ್ರು ರೀತಿ ಆಪೋಸಿಷನ್ ಫೇಸ್ ಮಾಡಿದ್ದೀರಾ ಸಮಾಜದಿಂದ? ಅಥವಾ ನಮ್ಮ ಸಮಾಜದಲ್ಲಿ ಒಬ್ಬ ಬರವಣಿಗೆಯನ್ನ ಮಾಡ್ತಕ್ಕಂಥ ವ್ಯಕ್ತಿ ಹೆಣ್ಣುಮಗಳಾಗಿದ್ರೆ ಆ ಹೆಣ್ಣುಮಗಳಿಗೆ ಯಾವ ಯಾವ ನಿರ್ಬಂಧಗಳು ಅಪ್ಲೈ ಆಗ್ತವೋ ಅದೆಲ್ಲವೂ ಅವಳ ಬರವಣಿಗೆಗೆ. ಸೊ ಹೆಣ್ಣುಮಗಳು, ಮಹಿಳಾ ಬರಹಗಾರರು ಇವುಗಳನ್ನ ಬರೀಬಾರ್ದು, ಧರ್ಮದ ಬಗ್ಗೆ ಮಾತಾಡಬಾರ್ದು, ರಾಜಕಾರಣದ ಬಗ್ಗೆ ಮಾತಾಡಬಾರ್ದು, ಸೆಕ್ಸ್ ಬಗ್ಗೆ ಮಾತಾಡಬಾರ್ದು. ಇವು ಮೂರು ಕೂಡ ಅಲಿಖಿತವಾದಂತಹ ಒಂದು ಆದೇಶಗಳು. ಇವುಗಳ ಬಗ್ಗೆ, ಧರ್ಮ, ರಾಜಕಾರಣ ಮತ್ತು ಲೈಂಗಿಕತೆಯ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಇಲ್ಲದ ರೀತಿಯಲ್ಲಿ ಒಂದು ಹಿಂಸೆ, ನೋವು, ಅವರ ಬರವಣಿಗೆಯ ಪ್ರಸ್ತುತತೆಯನ್ನ ನಿರಾಕರಿಸ್ತಕ್ಕಂಥ ಅನೇಕ ಪ್ರಸಂಗಗಳು ನಡೆದಿವೆ. ಹಾಗೆ ನನ್ನ ಮೇಲೆ ಕೂಡ ನಡೆದಿವೆ. ಯಾಕಂದ್ರೆ ನಾನು ಧರ್ಮನ ಪ್ರಶ್ನೆ ಮಾಡ್ತೀನಿ, ರಾಜಕಾರಣವನ್ನ ಪ್ರಶ್ನೆ ಮಾಡ್ತೀನಿ. ಮತ್ತೆ ಧರ್ಮ ಮತ್ತು ರಾಜಕಾರಣ ಸೇರಿದ ಹಾಗೆ ಪುರುಷ ಪ್ರಾಧಾನ್ಯತೆಯನ್ನು ನಾನು ಪ್ರಶ್ನೆ ಮಾಡ್ತೀನಿ. ಹೀಗಾಗಿ ಇವುಗಳನ್ನ ಪ್ರಶ್ನೆ ಮಾಡಬಾರ್ದು, ಈ ರೀತಿ ಬರವಣಿಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಅನೇಕ ಆದೇಶಗಳು ಹೊರಟು. ಹಿಂಸೆ ಕೂಡ ಆಯಿತು, ನೋವು ಕೂಡ ಆಯಿತು. ಬರವಣಿಗೆಯನ್ನ ಬಿಡಲೇಬೇಕು ಅನ್ನತಕ್ಕಂಥ ಒತ್ತಾಯ ಕೂಡ ನೀಡಿದೆ. Because we read that you also once faced a knife attack. Yes. Would you like to elaborate about that? ಆಗ ಒಂದು ರೀತಿಯ ನನ್ನ ಮೇಲೆ ಬರವಣಿಗೆಯನ್ನ ನಾನು ಬರೀಬಾರ್ದು, ಯಾಕೆಂದ್ರೆ ಅದರಲ್ಲಿ ನಾನು ಒಂದು ಮುಸ್ಲಿಂ ಧಾರ್ಮಿಕ ನಾಯಕತ್ವವನ್ನು ಪ್ರಶ್ನೆ ಮಾಡಿದ್ದೆ. ಈ ರೀತಿಯ ಸಮಸ್ಯೆಗಳು ನನ್ನ ಮೇಲೆ ಇದ್ದು ಹೋಗ್ಬೇಕು ಅಂತ ಮನೆ ಕಡೆಯ ಬಾಗಿಲಿಂದ ಬಂದು ವಾಶ್ರೂಮ್ ನಲ್ಲಿ ಇದ್ದು, ಅದು ನನಗೂ ತಿಳಿದಿರ್ಲಿಲ್ಲ, ಅದು ನಮ್ಗೆ ಯಾರಿಗೂ ತಿಳಿದಿರ್ಲಿಲ್ಲ. ಅವಾಗ ನಾನು ಅವನನ್ನ ಪೊಸಿಷನ್ ಹೇಗ್ ಮಾಡಿದ್ದೆ ಅಂದ್ರೆ ಅವನದನ್ನು ವಾಶ್ರೂಮ್ ಕಡೆ ಇರೋ ತರ ಮಾಡ್ಕೊಂಡು, ಯಾಕಂದ್ರೆ ನಾನು ಮುಂದಿನ ಬಾಗಿಲಿಂದ ಓಡ್ಲಿಕ್ಕಾಗತ್ತಾ ಅಂತ ವ್ಯವಸ್ಥೆ ಮಾಡ್ತಿದ್ದೆ.
ನಮ್ಮ ಕಿರ್ಚಾಟ ಕೇಳಿ ನನ್ನ ಗಂಡ ಒಂದೇ ಸರಿ ಹೊರಗಡೆ ಬಂದ್ರು. ಅವನ ಗೊತ್ತಾಗ ಮಕ್ಕಳೇ ಬಿದ್ದ ಹಿಡಿದು ಅವನ್ನ ಕೂರಿಸಿ ಆಮೇಲೆ ಅವನನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅವನ ಮೇಲೆ 307 ಕೇಸ್ ಆಗಿತ್ತು. 3 ವರ್ಷ ಜೈಲಿನಲ್ಲಿದ್ದ. ಆ ಥರ ಏನಾದ್ರು ನಡೆದಿದ್ಯಾ? ಇಲ್ಲ, ನನಗೆ ನನ್ನ ಕೇಸ್ಗಳ ಬಗ್ಗೆ ಯಾರತ್ತೂ ಕೂಡ ಅವ್ರುಗಳಿಗೆ ಗೊತ್ತು. ನನ್ನನ್ನ ನೋಡಿದಾರಲ್ಲ ಮೊದಲನೇ ಹಾಸನದ ಜನ, ಈಕೆ ಮೇಲೆ ಈ ತರದ ಯಾವ ಒತ್ತಾಯಗಳು ಶಿಗಿಬಾಜಿಗಳು ಇವೆಲ್ಲ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಗೊತ್ತಿರೋದೆಲ್ಲ. ಸ್ವಲ್ಪ ಅಂತ ದೊಡ್ಡ ಜಾಗ ಏನಲ್ಲ, ಅದು ಸಿಟಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಅಲ್ಲಿ ಹೇಗಾಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ನಾವೇನ್ ತಿಂಡಿ ಮಾಡಿರ್ತೀವಿ ಅನ್ನೋದು ಒಂದು ಅರ್ಧ ಹಾಸ್ಟೆಲ್ ಗೊತ್ತಿರುತ್ತೆ. ಹೀಗಾಗಿ ನಮ್ಮ ಆಲೋಚನೆ ಗೊತ್ತಿರುತ್ತೆ ಎಲ್ಲರಿಗೂ. ಹೀಗಾಗಿ ಆ ತರದ ಯಾವ ಇಂಟರ್ಫಿಯರೆನ್ಸ್ ಆಗಿಲ್ಲ. ನಿಮ್ಮ ಕಥೆಗಳಲ್ಲಿ ಒಂದೆರಡು ಪ್ಯಾಟರ್ನ್ಸ್ ಗಳನ್ನ ನೋಡಿದೆ. ಒಂದೇನು ಅಂತಂದ್ರೆ ಸುಮಾರು ಕಥೆಗಳಲ್ಲಿ there are women and they're struggling, they have too many children, pregnancy, postpartum struggles, children are also struggling. So I also read that you yourself struggled with postpartum depression. Can you tell us something about that? Yeah, ಅದು ಏನಾಗಿತ್ತು ಅಂದ್ರೆ, ನಾನು ನನ್ನ ಗ್ರಾಜುಯೇಷನ್ ಆದ ಕೂಡಲೇ ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ಪತ್ರಿಕೆಗೆ ಪ್ರಕಟಣೆ ಬಂದಿತ್ತು, ಅನೌನ್ಸರ್ಗಳು ಬೇಕು ಅಪ್ಲೈ ಮಾಡಿ ಅಂತ. ನಾನು ಹೀಗೆ ಯಾವತ್ತೂ ಕೂಡ